ಟೋಲ್ ಸಿಬ್ಬಂದಿಗಳ ಉದ್ದಟತನಕ್ಕೆ ಪರಿಷತ್ ಸದಸ್ಯರು ಸಿಟ್ಟಾಗಿರುವಂತಹ ಘಟನೆ ನಡೆದಿದೆ. 1 ಗಂಟೆಗಳ ಕಾಲ ಟೋಲ್ ನಾಕಾದಲ್ಲಿ ಎಂಎಲ್ಸಿ ಪರದಾಡಿದ್ದಾರೆ. ಟೋಲ್ನಲ್ಲೇ ಗಂಟೆಗಟ್ಟಲೆ ಎಂಎಲ್ಸಿ ಕೇಶವ ಪ್ರಸಾದ್ ಅವರಿದ್ರು. ವಿಜಯಪುರದ ಹೆಟ್ನಳ್ಳಿ ಟೋಲ್ ಸಿಬ್ಬಂದಿಯ ಎಡವಟ್ಟಿದು. ಎಂಎಲ್ಸಿ ಅನ್ನೋಕೆ ಏನ್ ಸಾಕ್ಷಿ ಅಂತ ಟೋಲ್ ಸಿಬ್ಬಂದಿಗಳು ಪ್ರಶ್ನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಟೋಲ್ ಪ್ಲಾಜಾಗಳಲ್ಲಿ ನಾವು ಸರ್ಕಾರಕ್ಕೆ ಕೆಲಸ ಮಾಡುವಂಥವ್ರು ಅಥವಾ ಪೊಲೀಸ್ಗಳು, ಲಾಯರ್ಗಳು ಅಂತೇಳಿ ಸುಳ್ಳು ಹೇಳ್ಕೊಂಡು ಫ್ರೀ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇರ್ಬೋದೇನೋ ಅಂತೇಳಿ ಎಂಎಲ್ಸಿ ನೀವು ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಟೋಲ್ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ. ಕೇಶವ ಪ್ರಸಾದ್ ಕಾರು ಚಾಲಕನ ಮೊಬೈಲನ್ನು ಕಿತ್ಕೊಂಡು ಉದ್ದಟತನ ಮೆರೆದಿದ್ದಾರೆ. ಸಿಬ್ಬಂದಿಯ ಉದ್ದಟತನಕ್ಕೆ ಎಂಎಲ್ಸಿ ಕೇಶವ ಪ್ರಸಾದ್ ಬೇಸರ ಹೊರ ಹಾಕಿದ್ದಾರೆ. ಕಾರ್ ಸೈಡಿಗೆ ಹಾಕೋದಕ್ಕೆ ಬಿಡದೆ ಟೋಲ್ ಗೇಟ್ನಲ್ಲಿ ಸಿಬ್ಬಂದಿಗಳು ನಿಲ್ಲಿಸ್ಕೊಂಡಿದ್ದಾರೆ. 1 ಗಂಟೆಗಳ ಕಾಲ ಟೋಲ್ ಗೇಟ್ನಲ್ಲೇ ನಿಂತಿದ್ರು ಕೇಶವ ಪ್ರಸಾದ್. ನಾಳಿನ ಕೆಡಿಪಿ ಸಭೆಗೆ ಹಾಜರಾಗೋದಕ್ಕೆ ಹೋಗ್ತಾ ಇದ್ರು. 1 ಗಂಟೆ ಆದರೂ ಬಿಡದಿದ್ದಕ್ಕೆ ಎಸ್ಪಿಗೆ ಕರೆ ಮಾಡಿ ಅವರಿಗೆ ವಿಚಾರ ಮೂಡಿಸಿದ್ದಾರೆ. ಗ್ರಾಮೀಣ ಠಾಣೆ ಸಿಪಿಐ ಡಿವೈಎಸ್ಪಿ ಸ್ಥಳಕ್ಕೆ ಕಳಿಸಿದ್ದಾರೆ ಎಸ್ಪಿಗಳು. ಅದಾದ ಮೇಲೆ ಅಲ್ಲಿದ್ದಂಥ ಸಮಸ್ಯೆಯನ್ನು ಬಂದು ಬಗೆಹರಿಸಿದ್ದಾರೆ. ನಮ್ಮ ಕಾರ್ಗಳ ಪಾಸ್ ಇರುತ್ತೆ ಎಲ್ಲ MLA MLC ಸಹಜವಾಗಿ ಅದನ್ನ ನೋಡಿದ ತಕ್ಷಣನೇ ಅವರು ಸ್ಕ್ಯಾನ್ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಅದನ್ನ ಆಟೋ ಸ್ಕ್ಯಾನಿಂಗ್ ಇದೆ. ಅವರು ಆ ಪಾಸ್ ಅನ್ನ ನಾವು ತಗೊಂಡು ನೋಡ್ಬೇಕು ಅಂದ್ರೆ ಆಯ್ತು ತಗೊಳ್ಳಿ ನೋಡಿ. ಅದಕ್ಕೆ ಮತ್ತೆ ಕಾರಲ್ಲಿ ಕೂತಿರೋರು ನೀವು MLCನೇನಾ, ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ಬೋದಾ? ಐಡೆಂಟಿಟಿ ನೀವು MLA ಅಂತ ನಾನು ಹೆಂಗ್ ಗೊತ್ತಿದ್ದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕಾರ್ನಲ್ಲಿ ಬೇರೆಯವ್ರು ಓಡಾಡೋದಿಲ್ಲ ಆ ರೀತಿ. ನಾನು ಬೆಂಗಳೂರಿನಿಂದ ಬರ್ತಾ ಇದ್ದೀನಿ. ಸ್ವರ ದೊಡ್ಡದು ಮಾಡ್ತಾರೆ. ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು ಬಿಡಲ್ಲ. ಟೋಲ್ನಲ್ಲಿ ಬಿಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ನಿಮಗೆ ಕಂಪ್ಲೇಂಟ್ ಮಾಡಕ್ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ಮ PI ಹಿಡಿದು ನೋಡ್ರಿ ಈ ಥರದ್ದಿದೆ, ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಕನ್ವಿನ್ಸ್ ಮಾಡಕ್ ಹೋದ್ರು. ಇಲ್ಲ ನಾನು ಅದೆಲ್ಲ ಆಗೋದೇ ಇಲ್ಲ, ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ನಾನು ಮಾಡ್ತಾ ಇದ್ದೀನಿ. ಅವ್ರು ಬಂದು ಆಕ್ಷನ್ ತಗೊಳ್ಳೋತಂತ ನಿಮ್ಮಿಂದ ದಾಟಕ್ ಬಿಡಲ್ಲ. ನಾನು ಶ್ರಮ ಪರವಾಗಿ ತೊಂದರೆ ಇಲ್ಲ ಅಂತ ನಿಂತು. ಅದಾದ್ಮೇಲೆ ನಾನು ಸಂಬಂಧಪಟ್ಟಂತ ಆಫೀಸರ್ಗೆ ಫೋನ್ ಮಾಡಿದೆ. ತಕ್ಷಣ SP ಅವ್ರಿಗೂ ವಿಷಯ ಹೋಯ್ತು. ಅವ್ರು ಫೋನ್ ಮಾಡಿದ್ರು. ಅದೆಲ್ಲ ಬಂದು ನಾನು ಹೇಳಿದೆ, ಈ ರೀತಿ ನಿಮ್ಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಕೊಟ್ಟುಬಿಡಿ, ನಾವು ಕೂತಿರೋರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡೇ ಬಿಡಬೇಕು ಅನ್ನುವಂಥದ್ದು ಎಲ್ಲಿದೆ ಅನ್ನೋದನ್ನ ತೋರಿಸಿ. ಅವರೇನೇ ಕೊಡ್ಲಿಲ್ಲ. MLC ಕಾರ್ಡ್